ವತಿಯಿಂದ ಬಾರ್ಕೋಲು ಮತ್ತು ಗೋಣಿ ಚೀಲ ಹಾಕಿಕೊಂಡು ವಿನೂತನ ಪ್ರತಿಭಟನೆ ಮಾಡಲಾಯಿತು. ಅತಿ ಶೀಘ್ರದಲ್ಲಿ ಹೆಸರು, ಉದ್ದು, ತೊಗರಿ ಬೆಳೆ ನಷ್ಟ ಪರಿಹಾರ ಪ್ರತಿ ಎಕರೆಗೆ 25,000 ರೂಪಾಯಿಗಳು ರೈತರ ಖಾತೆಗೆ ಜಮಾ ಮಾಡಬೇಕು. ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ರೈತರ ಸಾಲ ಮನ್ನಾ ಮಾಡಬೇಕು. ಕೃಷಿ ಪತ್ತಿನ ಸಹಕಾರ ಸಂಘಗಳಲ್ಲಿ ಸಹ ಸಾಲ ಮನ್ನಾ ಮಾಡುವ ಕುರಿತು ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರಾದ ಡಾ ರಾಮಚಂದ್ರ ಗುತ್ತೇದಾರ್ ಅವರ ನೇತೃತ್ವದಲ್ಲಿ ಮಾನ್ಯ ತಹಸೀಲ್ದಾರರು ಸೇಡಂ ಇವರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಾಲೂಕು ದಂಡಾಧಿಕಾರಿಗಳ ಕಾರ್ಯಾಲಯದ ಎದುರುಗಡೆ ಬಾರುಕೋಲು ಹಿಡಿದು ವಿನೂತನ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ಮಾತನಾಡಿದ ತಾಲೂಕು ಅಧ್ಯಕ್ಷರಾದ ಡಾ ರಾಮಚಂದ್ರ ಗುತ್ತೇದಾರ್, ಈ ಬಾರಿ ಜುಲೈ ಮೊದಲನೇ ವಾರದಲ್ಲಿ ಅತಿ ಹೆಚ್ಚು ಮಳೆ ಪ್ರಾರಂಭವಾಗಿರುವುದರಿಂದ ರೈತರು ಬಿತ್ತಿದ ಹೆಸರು, ಉದ್ದು ಕೈಗೆ ಎಟಕದೆ ಮಣ್ಣು ಪಾಲಾಗಿದ್ದು, ಅಲ್ಪ ಉಳಿದ ತೊಗರಿ ಸಹ ನಿರಂತರ ಸುರಿದ ಮಳೆಯಿಂದ ರೈತರ ಹೊಲಗಳಲ್ಲಿ ನೀರು ನಿಂತು ಸಂಪೂರ್ಣ ತೊಗರಿ ಬೆಳೆ ಹಾಳಾಗಿದೆ. ಹವಾಮಾನ ವರದಿಯ ಪ್ರಕಾರ ಕಲ್ಯಾಣ ಕರ್ನಾಟಕದಲ್ಲಿ ಅದು ಕಲಬುರಗಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಳೆಯಾಗಿದ್ದು, ತಾವುಗಳು ಸಹ ಕಲಬುರಗಿ ಜಿಲ್ಲೆಗೆ ಬಂದು ಸಮೀಕ್ಷೆ ಮಾಡಿದ್ದೀರಿ. ಆದರೆ ಇಲ್ಲಿಯವರೆಗೂ ರೈತರ ಖಾತೆಗೆ ಹಣ ಜಮಾ ಆಗಿರುವುದಿಲ್ಲ. ಮೇಲಿಂದ ಮೇಲೆ ಸಮೀಕ್ಷೆಗಳು ಮಾತ್ರ ಮಾಡಿದ್ದೀರಿ, ಯಾವುದೇ ಕ್ರಮ ಕೈಗೊಂಡಿಲ್ಲ. ಆದ್ದರಿಂದ ರೈತರು ತುಂಬಾ ಸಂಕಷ್ಟದಲ್ಲಿದ್ದಾರೆ. ರೈತರಿಗೆ ಕೃಷಿ ಚಟುವಟಿಕೆ ಬಿಟ್ಟು ಬೇರೆ ಕೆಲಸ ಮಾಡಲು ಸಾಧ್ಯವೇ ಇಲ್ಲ. ರೈತರು ಭೂಮಿ ತಾಯಿಯನ್ನ ನಂಬಿ ಜೀವನ ಮಾಡ್ತಾರೆ. ವ್ಯವಹಾರ ಮಾಡುವವರು ಅನೇಕ ವ್ಯವಹಾರ ಮಾಡಬಹುದು. ರೈತನ ವ್ಯವಹಾರ ಕೃಷಿ ಮಾತ್ರ. ಪ್ರತಿ ಎಕರೆಗೆ 30,000 ರೂಪಾಯಿಗಳಿಗೆ ಗಿರ್ವಿ ಹಾಕಿಕೊಂಡಿರುತ್ತಾರೆ. ರೈತರ ಪಾಡೇನಾಗಬೇಕು ಎಂದು ಪ್ರಶ್ನೆ ಮಾಡಿದರು. ಡಾ ರಾಮಚಂದ್ರ ಗುತ್ತೇದಾರ್ ಕರವೇ ತಾಲೂಕಾ ಅಧ್ಯಕ್ಷ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಿ ವಿನೂತನವಾಗಿ ತಲೆಯ ಮೇಲೆ ಗೋಣಿ ಚೀಲಗಳನ್ನು ಹಾಕಿಕೊಂಡು ಹಾಗೂ ಕೈಯಲ್ಲಿ ಬಾರ್ಕೋಲು ಹಿಡಿಕೊಂಡು ವಿನೂತನ ಹೋರಾಟ ಮಾಡಲಾಯಿತು. ಗೋಣಿ ಚೀಲದಲ್ಲಿ ತೆಗೆದುಕೊಂಡು ರೈತರು ಬೀಜಗಳನ್ನ ಹೊಲಕ್ಕೆ ಹಾಕಿ ಪುನಃ ಈ ಗೋಣಿ ಚೀಲ ಸಹ ತುಂಬಲಾರದಷ್ಟು ನಷ್ಟದಲ್ಲಿ ಈ ರೈತರಿದ್ರೆ, ಒಂದು ಗೋಣಿ ಚೀಲ ತುಂಬಿದರೆ 100 ಗೋಣಿ ಚೀಲ ತುಂಬುತ್ತಿತ್ತು. ಆದರೆ ಈ ಬಾರಿ ಈ ಬೀಜಗಳು ಸಹ ವಾಪಸ್ ಬರಲಾರದ ಪರಿಸ್ಥಿತಿಯಲ್ಲಿ ರೈತರಿದ್ದಾರೆ. ಕೆಲವು ರೈತರು ತೊಗರಿಯನ್ನ ನಂಬಿಕೊಂಡು ಜೀವನ ಸಾಗಿಸಿದ್ರು. ಈಗಾಗಲೇ ತಾವು ಕಲ್ಯಾಣ ಕರ್ನಾಟಕಕ್ಕೆ ಆಗಮಿಸಿ ಕಲಬುರಗಿ ಜಿಲ್ಲೆಯಾದ್ಯಂತ ಅತಿ ಹೆಚ್ಚು ಮಳೆಯಾಗಿದೆ ಎಂದು ಸಮೀಕ್ಷೆಯಲ್ಲಿ ವರದಿ ಪ್ರಕಾರ ಆಗಿದೆ. ಆದರೆ ಸಮೀಕ್ಷೆಯ ಮೇಲೆ ಸಮೀಕ್ಷೆ ನಡೆದಿದೆ ಅಷ್ಟೇ. ಆದರೆ ಯಾವುದೇ ಕಾರಣಕ್ಕೆ ಇಲ್ಲಿಯವರೆಗೆ ರೈತರಿಗೆ ಪರಿಹಾರ ಬಂದಿಲ್ಲ. ಆದ್ದರಿಂದ ಪರಿಹಾರ ಪ್ರತಿ ಎಕರೆಗೆ 25,000 ರೂಪಾಯಿ ಘೋಷಣೆ ಮಾಡಲೇಬೇಕು. ಇದು ಅಲ್ಲದೆ ಇಲ್ಲಿ ಹಾಳಾಗಿದ್ದು ಸಣ್ಣ ಮತ್ತು ಅತಿ ಸಣ್ಣ ರೈತರು. ದೊಡ್ಡ ರೈತರು ತಮ್ಮ ಜಮೀನುಗಳನ್ನ ಸಣ್ಣ ರೈತರಿಗೆ, ಅತಿ ಸಣ್ಣ ರೈತರಿಗೆ ಪ್ರತಿ ಎಕರೆಗೆ 30,000 ರೂಪಾಯಿಯಿಂದ ಗಿರುವಾಗಿರ್ತಾರೆ. ಅದು ತಮ್ಮ ಗಮನಕ್ಕೆ ಇದೆ. ಆ ರೈತನು ಇತ್ತ ಕಡೆ ಬೆಳೆ ಆಗ್ತಾ ಇಲ್ಲ, ಅತ್ತ ಕಡೆ ಸಾಲ ತೀರುತ್ತಿಲ್ಲ. ಹೀಗಾಗಿ ಸಾವಿಗೆ ಶರಣಾಗ್ತಿದ್ದಾನೆ. ರೈತನು ಮಣ್ಣು ಮುಗ್ತಾ ಇದ್ದಾನೆ. ಇದು ಅಲ್ಲದೆ ಅನೇಕ ಕೃಷಿ ಚಟುವಟಿಕೆಗಳಿಗಾಗಿ, ರಸಗೊಬ್ಬರಕ್ಕಾಗಿ ಅನೇಕ ಬಾರಿ ಸಾಲ ಸೂಲ ಮಾಡಿ ಇವತ್ತು ರೈತ ಕಂಗಾಲಾಗಿದ್ದಾನೆ. ಕೇವಲ ಸಮೀಕ್ಷೆಗಳು ಮಾಡುವುದರಿಂದ ರೈತ ಯಾವುದೇ ಕಾರಣಕ್ಕೆ ಪ್ರಬಲನಾಗೋದಿಲ್ಲ. ಅನೇಕರು ಅನೇಕ ವ್ಯವಹಾರಗಳು ಮಾಡುವ ಪ್ರಬಲರಾಗಿರ್ತಾರೆ. ಆದರೆ ರೈತ ಭೂಮಿ ತಾಯಿಯನ್ನು ನಂಬಿರ್ತಾನೆ. ಭೂಮಿ ತಾಯಿಯ ತನ್ನ ಸರ್ವಸ್ವವನ್ನಾಗಿರ್ತಾಳೆ. ಅದಕ್ಕಾಗಿ ರೈತ ಬೇರೆ ವ್ಯವಹಾರ ಮಾಡಲಿಕ್ಕೆ ಸಾಧ್ಯನಿಲ್ಲ. ತನ್ನ ವ್ಯವಹಾರ ಒಂದೇ, ಅದು ಕೃಷಿ ವ್ಯವಹಾರ. ಒಕ್ಕಲತನ ಅಂತಕ್ಕಂಥದ್ದು ತನಗೆ ಗೊತ್ತಿದ್ದದಷ್ಟೇ, ಬೇರೆ ವ್ಯವಹಾರ ಮಾಡಲಿಕ್ಕೆ ಸಾಧ್ಯನಿಲ್ಲ ರೈತ. ಆದ ಕಾರಣ ದಯಾಳುಗಳಾದ ಸಾವುಗಳು ಸನ್ಮಾನ್ಯ ಮುಖ್ಯಮಂತ್ರಿಗಳು ಅತಿ ಶೀಘ್ರದಲ್ಲಿ 2-3 ದಿನಗಳಲ್ಲಿ ಬೆಳೆ ಹಾನಿ ಪರಿಹಾರ ಘೋಷಣೆ ಮಾಡಬೇಕು ಮತ್ತು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ, ಕೃಷಿ ಪತ್ತಿನ ಸಹಕಾರ ಸಂಘಗಳಲ್ಲಿ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು. ಇಲ್ಲದಿದ್ರೆ ನಾವು ಇದೇ ಮಾನ್ಯ ತಾಲೂಕಾ ದಂಡಾಧಿಕಾರಿಗಳ ಕಾರ್ಯಾಲಯದ ಎದುರುಗಡೆ ಉಪವಾಸ ಸತ್ಯಾಗ್ರಹವನ್ನು ಕೂಡುತ್ತೇವೆ ಎಂದು ಈ ಮನವಿಯನ್ನ ಕೊಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಚಂದ್ರಶೇಖರ್ ಪೂಜಾರಿ, ಶ್ರೀನಿವಾಸ ರೆಡ್ಡಿ, ಮದನ ಗುಂಡಪ್ಪ ಪೂಜಾರಿ, ರವಿ ಸಿಂಗ್, ಮಲ್ಲಿಕಾರ್ಜುನ ಚಂದ್ರಶೇಖರ ಮಡಿವಾಳ, ಕಿರಣ್ ಕುಮಾರ್ ಪಾಟೀಲ್, ಪವನ್ ಕುಲಕರ್ಣಿ, ಅಂಜಿಲಪ್ಪ ಬೋಯಿನ್, ಸಾಯಪ್ಪ ಬಾಪುಗೌಡ, ಚಿಂಚೋಳಿ ಕುಂಬಾರ್, ಮಹಾದೇವ ಗುತ್ತೇದಾರ್, ಭೀಮರಾಯ್ ಗಡ್ಡಿಮನೆ, ಭಗವಂತ ಗೋಡೇಕಾರ್, ಬಸವರಾಜ ಶಿವರಾಜ್ ಮಡಿವಾಳ, ಸದಾನಂದ ನಾಟೇಕಾರ್, ಮಲ್ಲಿಕಾರ್ಜುನ್ ನಾಟೇಕಾರ್, ಶ್ಯಾಮಪ್ಪ ಭಗವಾನ್ ದೊಡ್ಮನಿ, ಸಿದ್ದು ಮೈಲಾರಿ, ಶರಣಪ್ಪ ಚಿಟ್ಟಂಪಲ್ಲಿ, ಹನುಮಂತ ಚಿಟುಕನಪಲ್ಲಿ, ಭೀಮರಾಯ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ವೆಂಕಟಪ್ಪ ಕೇಸುಗಾಲ್, ಭಾರತ ವೈಭವ ನ್ಯೂಸ್, ಸೇಡಂ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.